ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಏನಪ್ಪ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಗುರುವಾರ. ನಮ್ಮ ಮನೆಯವರು ಹೂವು ತಂದಿಟ್ಟಿದ್ದಾರೆ ನೋಡಿ. ನಮ್ಮ ಮನೆಯಲ್ಲಿ ಇವತ್ತು ಹೇಗೆ ಪೂಜೆ ಆಗುತ್ತೆ ಅಂತ ತೋರಿಸ್ತೀನಿ, ಆಯಿತಾ? ಸೊ ಇವತ್ತು ಗುರುವಾರ ಅಲ್ವಾ, ರಾಯರ ದಿನ. ಇವತ್ತು ಪೂಜೆ ಮಾಡಬೇಕು. ನೆಲೆ ಎಲ್ಲ ಏನೋ ಕಸ ಹೊಡೆದು ನೆಲೆ ಎಲ್ಲ ಒರೆಸ್ಕೊಟ್ರೆ ನಮ್ಮ ಮನೆಯವ್ರು ಮಾಡ್ತಾರೆ. ಹೇಗೆ ಪೂಜೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಆಯಿತಾ? ಇವತ್ತು ತಿಂಡಿ ಏನು ಅಂತ ತೋರಿಸ್ತೀನಿ ನೋಡಿ, ಆಯಿತಾ? ಹಾಗೆ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ಹೀಗಿದೆ, ಆಮೇಲೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರಲ್ಲ ಅವಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಆಯಿತಾ? ಹೂವು ತಂದಿದ್ದಾರೆ ನೋಡಿ. ಈಗ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ಫೈನಲಿ ರೆಡಿಯಾಗಿ ದೇವಸ್ಥಾನ ಗುರುವಾರ ಆದರೆ ಪ್ರತಿ ಗುರುವಾರನೂ ಇಷ್ಟೊಂದು ಕ್ರೌಡ್ ಇರುತ್ತೆ. ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗೆ ಊಟನೂ ಬಳಸ್ತಾ ಇರ್ತಾರೆ. ನಾವು ಕ್ಯೂ ನಿಂತಿದ್ವಿ ಊಟಕ್ಕೆ. ಅಲ್ಲಿ ಊಟ ಮಾಡಿ ಅದೇ ಪ್ರಸಾದ ಕೊಡ್ತಿರ್ತಾರಲ್ವ, ಪ್ರಸಾದ ತಿಂದು ತಟ್ಟೆ ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ನಾವು ಪ್ಲೇಟ್ ತಗೊಂಡು ಕ್ಯೂವಲ್ಲಿ ನಿಂತಿದ್ವಿ ನೋಡಿ. ಚೆನ್ನಾಗೇ ಇರುತ್ತೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಾವು ತಟ್ಟೆಗೆ ಹೋಗ್ಸ್ಕೊಬಂದು ಕೂತ್ಕೊಂಡಿದ್ವಿ. ನನ್ನ ಮಗಳು ಹುಷಾರಿರಲಿಲ್ಲ, ಅವಳು ನನಗೆ ಬೇಡ ಅಂತಿದ್ಲು. ಒಂದು ಸ್ವಲ್ಪ ತಿನ್ನು ಅಂದ್ರೆ ತಿನ್ನಲೇ ಇಲ್ಲ. ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಟ್ವಿ ನೋಡಿ. ಜನ, ಗಾಡಿ ಎಲ್ಲ ಪಾರ್ಕಿಂಗ್ ನೋಡಿ, ಪಾರ್ಕಿಂಗ್ ಇಲ್ಲ, ಆಚೆ ನಿಲ್ಲಿಸಿರ್ತಾರೆ ಸ್ವಲ್ಪ ಜನ. ವ್ಲಾಗ್ಸಲ್ಲಿ ನೋಡಿದ್ರಲ್ಲ, ಅದರಲ್ಲಿ ಹಾಗಾಗಿ ರೆಡಿ ಮಾಡ್ತಾಯಿದ್ರು. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಆಚೆ ಬಂದ್ವಿ. ಕ್ರೌಡ್ ನೋಡಿ ಜಾಸ್ತಿ ಇದೆ, ಗಾಡಿಗಳೆಲ್ಲ ಆಚೆ ಸೈಡಲ್ಲಿ ಹಾಕ್ತಾಯಿದ್ರು. ಅದಾದಮೇಲೆ ಆಚೆ ತಿಂಡಿ ಮತ್ತು ತರಕಾರಿಗಳು, ವಸ್ತುಗಳು, ಮಕ್ಕಳಾಡೋ ವಸ್ತುಗಳು, ಮತ್ತು ಅದಾದಮೇಲೆ ಚಿರುಮುರಿ ಹಾಕ್ತಾಯಿದ್ರು, ಬಜ್ಜಿ, ಪಾನಿಪುರಿ ಅದೆಲ್ಲ ಮುಗಿಸ್ಕೊಂಡು ಸಾಯಿಬಾಬಾ ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿ ಕ್ಯೂ ನಿಂತಿದ್ವಿ. ಅಲ್ಲೂ ಜನ ಜಾಸ್ತಿ. ರಾಯರ ಮಠಕ್ಕೆ ಹೋಗಿರ್ತಾರಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ. ಭಜನೆ ಮಾಡ್ತಾರೆ ಆ ಥರ ಪೂಜೆ ಮಾಡ್ತಾರೆ ಇಲ್ಲಿ. ಜನಗಳು ಹಾಗೆ ಬರ್ತಾ ಇರ್ತಾರೆ. ಏನಾದರೂ ಹರಕೆ ಇದ್ದರೆ ಸೈಡಲ್ಲಿ ನೋಡಿ ಮುಟ್ಟು ಕಟ್ಟಿರ್ತಾರೆ. ಅವ್ರು ಏನಾದರೂ ಅಂದ್ಕೊಂಡು ಏನಾದರೂ ಮದುವೆ ಆಗಿಲ್ಲ ಅಂದರೆ
ಅದನ್ನು ಇದು ಅರಶಿನ ಬೋಟ್ ಇರುತ್ತಲ್ವ, ಕಟ್ಟಿ ಎಲ್ಲ ರೆಡಿ ಮಾಡಿರ್ತಾರೆ. ಅದನ್ನು ಏನಾದರೂ ಮುಕ್ಕೊಂಡು ಅಲ್ಲಿ ಸೈಡಲ್ಲಿ ಇದಿರುತ್ತೆ, ಅದಕ್ಕೆ ಕಟ್ಟಬೇಕು. ನೋಡಿ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಭಜನೆ ಕಾರ್ಯಕ್ರಮನೂ ಕೂಡ ಅಷ್ಟೇ, ಅವರು ಚೆನ್ನಾಗೇ ಮಾಡ್ತಾರೆ. ಪ್ರತಿ ಗುರುವಾರ ಏನಾದರೂ ಅದೇ ಹುಣ್ಣಿಮೆ ಏನಾದರೂ ಇದ್ದರೆ ಚೆನ್ನಾಗೇ ಇದು ಮಾಡ್ತಾ ಇರ್ತಾರೆ. ಅದಾದಮೇಲೆ ಚಿಕ್ಕದೊಂದಲ್ಲಿ ಒಂದು ಸಾಯಿಬಾಬಂದು ಇದು ಇಟ್ಟಿದ್ದು ಶೋಕೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ನನ್ನ ಮಗಳಿಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಬಂದ್ವಿ ದೇವಸ್ಥಾನದಿಂದ ಸ್ವಲ್ಪ ಹೊತ್ತು ಸಂಜೆ. ನನ್ನ ಮಗಳಿಗೆ ಸೂಜಿ ಬೇಡ ಅಮ್ಮ, ಸೂಜಿ ಹಾಕ್ತಾರೆ ಅಂತ ಅಳ್ತಾ ಇದ್ಲು. ನನ್ನ ಮಗ ನೋಡಿ ಗಾಡಿ ಕೀ ಬೇಕು ಅಂತ ಹಠ ಮಾಡ್ತಿದ್ದ. ಅದಾದಮೇಲೆ ಕೂತ್ಕೊಂಡ್ವಿ. ಹಾಗೆ ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ, ಆಯಿತಾ? ನೋಡಿ ನಮ್ಮ ಮನೆ ಹೇಗಿದೆ ಅಂದರೆ 20 ವರ್ಷದ ಮೇಲ್ದು ಅನಿಸುತ್ತೆ, ನನಗೆ ಇದು ಗೊತ್ತಿಲ್ಲ ಅಷ್ಟಾಗಿ. ನೋಡಿ ಹೀಗಿದೆ ನಮ್ಮ ಮನೆ, ನಮ್ಮ ಮನೆಯವ್ರದ್ದು ಅಡುಗೆ ಮನೆ. ನಮ್ಮ ಅತ್ತೆ ಒಬ್ಬರೇ ಇರೋದು ಇಲ್ಲಿ, ನಮ್ಮ ಮಾವ ಇಲ್ಲ, ಅತ್ತೆ ಒಬ್ಬರೇ ಮನೆ ಇಲ್ಲಿದ್ದಾರೆ, ಊರಲ್ಲಿದ್ದಾರೆ. 2 ರೂಮ್ಸ್ ಇದೆ. ಒಂದು ಹಳ್ಳಿ ಮನೆಯಲ್ಲಿ ಏನೇನು ಗೊತ್ತಲ್ವಾ, ಮೂಟೆ ಚೀಲ ಎಲ್ಲ ಉಟ್ಕೊಂಡಿರ್ತಾರೆ ನೋಡಿ, ಹಳೆ ಕಾಲದ ಮನೆ. ಹಾಗೆ ಮನೆಯನ್ನು ಸ್ವಲ್ಪ ರೆಡಿ ಮಾಡಿಸ್ಬೇಕು, ಅಂದರೆ ದುಡ್ಡಿರಬೇಕು ಫಸ್ಟು. ಏನೇ ಮಾಡಿದ್ರೂ ದುಡ್ಡಿದ್ದರೆ ಮನೆ ನೀಟಾಗಿ ಮಾಡಿಸ್ಬೇಕು. ಅದಕ್ಕೆ ಪ್ಲಾನಿಂಗಲ್ಲೇ ಇದೆ ಮನೆ ರೆಡಿ ಮಾಡಿಸ್ಬೇಕು ಅಂತ. ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಹಾಕಿದ್ನಲ್ಲ, ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ಮು. ಅದಾದಮೇಲೆ ಗಾರ್ಡನ್ ನಮ್ಮ ಚಿಕ್ಕ ಅತ್ತೆಯವರು ನೋಡಿ ಹಾಕಿದ್ದಾರೆ, ಬದನೆ ಗಿಡ ಮತ್ತು ಸೊಪ್ಪು ಹಾಕಿದ್ದಾರೆ. ಆಮೇಲೆ ನಮ್ಮದು ತೋರಿಸ್ತೀನಿ ಮಿನಿ ಗಾರ್ಡನ್ ಹೇಗಿದೆ ಅಂತ ಆಯಿತಾ. ನಮ್ಮದು ಮನೆ ಹಿಂದ್ಗಡೆ ನಮ್ಮತ್ತೆ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ಇದೇನೋ ನೋಡಿ ಕನಕಾಂಬರ, ಅಲ್ಲಿ ಅಲ್ಲ ಅದು ಕನಕಾಂಬರ, ಅದು ಕಾಫ್ಟೆ ಗಿಡ ಪಕ್ಕದ್ದು, ಇದು ಕಾಫ್ಟೆ ಗಿಡ ಹಾಕಿದ್ದಾರೆ. ಮತ್ತು ಹಾಗೆ ದಾಸವಾಳ, ಇದು ದಾಸವಾಳ ಗಿಡ. ಹಾಗೆ ಬಾಳೆಹಣ್ಣು ಗಿಡ ಹಾಕಿದ್ದಾರೆ. ಬಾಳೆಹಣ್ಣು ಬಿಟ್ಟಿದ್ದೆ, ಒಂದು 3 ಗೊನೆ ಬಿಟ್ಟಿದ್ದೆ. ಇನ್ನೊಂದು ಚಿಕ್ಕ ಅದು ಏನೋ ಹಣ್ಣಿಗೆ ಬಂದರೆ ಬೆಂಗಳೂರಿಗೆ ತಗೋಬರ್ತಾರೆ. ಯಾರಾದರೂ ಹೋಗಿದ್ರೆ ನಮ್ಮ ಅಮ್ಮನೂ ಇಲ್ಲ ನಮ್ಮ ಮನೆಯವ್ರು ಹೋಗಿದ್ರೆ ತಗೋಬರ್ತಾರೆ. ನೋಡಿ ಹೇಗಿದೆ ನಮ್ಮ ಮೂತಿ ನೋಡಿ ಹೇಗೆ ಮಾಡ್ಕೊಂಡಿದ್ದೆ ನೋಡಿ. ಊರಲ್ಲಿದ್ದರೆ ಅವ್ರ ಮಕ್ಕಳಿಗೆ ಚೆಂದ. ಏನು ಗೊತ್ತಾ, ಮಕ್ಕಳು ಊರಲ್ಲಿ ಇರ್ತಾರಲ್ವ ಆಟ ಆಡೋಕ್ಕೆ, ಅವರು ಸ್ಕೂಲ್ಗೆ ಹೋಗಿದ್ರೆ ಎಲ್ಲ ಚೆನ್ನಾಗಿದೆ ಅಲ್ವಾ. ರೋಸ್ ಗಿಡ ಇತ್ತು, ಅದಕ್ಕೆ ಹೂವನೇ ಬಿಡ್ತಾ ಇರಲಿಲ್ಲ. ಇದು ಆಗ್ಲಿ ಗಿಡ ನೋಡಿ, ಹಾಗಲಕಾಯಿ ಗಿಡ. ಅಲ್ಲಿ ಇನ್ನೊಂದು ಇದೆಯಲ್ವ ದೊಡ್ಡದಿಲ್ಲದು, ಅದು ಹವಳೆ ಬೀಜ ಅಂತ. ಹಳ್ಳೆಣ್ಣೆ ಹೆಚ್ಕೊಂತೀವಲ್ಲ, ತಲೆಗೆ ಹಾಕ್ತೀವಲ್ಲ, ಹಳ್ಳೆಣ್ಣೆ ಆ ಗಿಡ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಗಾರ್ಡನ್ ಹೇಗಿದೆ ಅಂತ ನೋಡಿ. ಕನಕಾಂಬರ ಗಿಡ ಪೂರ್ತಿ ಅಲ್ಲಿ ಹಿಂದ್ಗಡೆ ಎಲ್ಲ ಇದೆ ಇರೋದು ಕನಕಾಂಬರ, ಸ್ವಲ್ಪ ಕಾಕಡ ದಂಟು ಮತ್ತು ಮಳ್ಳೆ ಗಿಡನೂ ಐತೆ. ಅಲ್ಲೇ ಮನೆ ಹತ್ರ ನೀರು ಬರೋದಲ್ವಾ, ಮೋಟ್ರ್ ಹಾಕಿರ್ತಾರೆ, ಮೋಟ್ರ್ ಹಾಕಿದ್ರೆ ನೀರು ಬರ್ತಾ ಇರ್ತಾರೆ. ಹಳ್ಳಿ ಸೈಡ್ ಆದರೆ ಹೂವಿನ ಗಿಡ ಹಾಕೋಕ್ಕೆ ಚಂದ ನೋಡಿ. ಆದರೆ ಹುಷಾರು, ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಚಂದ. ಹೆಂಗೆ ಗೊತ್ತಾ, ಇಲ್ಲಿ ಊರಲ್ಲಿ ಹಾವುಗಳು ಜಾಸ್ತಿ ಇರ್ತಾವಲ್ಲ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮತ್ತೆ ಕ್ಲೀನಾಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದು ಮನೆಯಿಂದೆಲ್ಲ. ಹುಡುಗರು ನಾವು ಹೋಗ್ತೀವಂತಲೇ ಮನೆಯಿಂದೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ನನ್ನ ಮಕ್ಕಳು ಅಂತ ಕೂತ್ಕೊಳ್ಳಲ್ಲ, ಆಡ್ತಿರ್ತಾನೆ ಅವನು. ಆದರೆ ನನ್ನ ಚಿಕ್ಕ ಮಗಳು ಸುಮ್ಮನೆ ಇರ್ತಾಳೆ, ಆಟ ಆಡ್ತಾಳೆ ಹಿಂದ್ಗಡೆ ಮುಂದೆ, ಮನೆ ಹಿಂದೆ ಮುಂದೆ. ನನ್ನ ದೊಡ್ಡ ಮಗಳು ಹಂಗಲ್ಲ, ಅವಳು ಸೈಲೆಂಟಾಗಿರ್ತಾಳೆ. ಮಿನಿ ಗಾರ್ಡನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ದಾಸವಾಳ, ಇದು ದಾಸವಾಳದಾಗೆ ಕಲರ್ಸ್ ಇರುತ್ತೆ. ವೈಟ್ ಕಲರ್, ಪಿಂಕ್ ಕಲರ್, ಮತ್ತು ರೆಡ್ಡು, ಮತ್ತು ಪಿಂಕ್ ಕಲರ್ ಎಲ್ಲ ಇರುತ್ತೆ. ಹಾಗೆ
ಹಾಗೆ ನುಗ್ಗೆ ಗಿಡ ಇತ್ತೆ ನೋಡಿ ಸೈಡಲ್ಲಿ, ಅದು ಕರೆ ಶೇಡೆ ಗಿಡ. ಇದು ಚಿಕ್ಕ ಚಿಕ್ಕ ಎಲೆ ಇದೆ ಅಲ್ವಾ, ಅದು ಅಲ್ಲಿ ಪಕ್ಕಕ್ಕಿದೆಯಲ್ಲ ಅದು ನುಗ್ಗೆ ಗಿಡ, ನುಗ್ಗೆ ಸೊಪ್ಪು ಅಂತಲ್ಲ. ಆಮೇಲೆ ಹೌಡ್ಲು ಗಿಡ ಎಲ್ಲ ಐತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ನೋಡಿ ಎಷ್ಟು ಚಂದ ಆಯ್ತಲ್ಲ ಮರ ಗಿಡ. ಊರ್ ಕಡೆ ಈ ತರ ಬೆಳೆಸ್ಬೋದ ಬೆಂಗಳೂರಲ್ಲಿ. ಮಿನಿ ಗಾರ್ಡನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ರೀಲ್ಸ್ ಮಾಡ್ಕೊಂಡೆ ಅಲ್ಲಿ ಸ್ಲೋ ಮೋಷನ್ ಆಗಿ. ನಾನು ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡಿ ಆಯ್ತಾ, ಮಿನಿ ಗಾರ್ಡನ್ದು ಸ್ಲೋ ಮೋಷನ್ ವಿಡಿಯೋ ಮಾಡ್ಕೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ನೋಡಿ. ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಅಜ್ಜಿ ಎಲ್ಲಿ ಎಲ್ಲಾಯ್ತು? ಇಲ್ಲೈತೆ ಅಜ್ಜಿ. ಅಜ್ಜಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದೊಂದು 20 ವರ್ಷದ ಅನಿಸುತ್ತೆ ಮನೆ. ಇಲ್ಲಿ ನಮ್ಮ ಅಜ್ಜಿನೂ ಅಷ್ಟೇ ಒಬ್ಬರೇ ಇರೋದು, ತಾತ ಇಲ್ಲ. ತಾತ ರೀಸೆಂಟಾಗಿ ಡೆತ್ ಆದರು. ಇದು ನಮ್ಮ ಮಾವ, ಅವರು ಡೆತ್ ಆದರು ನೋಡಿ. ನಮ್ಮ ಅಜ್ಜಿ ಮನೆಯೂ ಅಷ್ಟೇ 3 ಚೀಲ ಎಲ್ಲ ಒಟ್ಕೊಂಡಿದ್ದಾರೆ. ಹಾಗೆ ನೋಡಿ ತೆಂಗಿನ ಗಿಡ ಪಕ್ಕದಲ್ಲಿ ಎಮ್ಮೆ ಇದೆ. ನಮ್ಮ ಅಜ್ಜಿಗೆ ಪ್ರಾಣಿಗಳಂದರೆ ಇಷ್ಟ, ಹಾಗೆ ಸಾಕೊಳ್ಳುತ್ತೆ. ಹಾಗೆ ನನಗೆ ಒಬ್ಬಳೇ ಬೇಜಾರಾಗ್ತಾಯಿತ್ತು. ನನ್ನ ಮಗಳು ಸ್ಕೂಲ್ಗೆ ಹೋಗಿ ಬಂದಳು. ಹಾಗೆ ಸ್ಕೂಲ್ ಮಕ್ಕಳು ಬರ್ತಾರಲ್ವ, ಬೇಜಾರಾಗ್ತಿತ್ತು ಅಂತ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೆ ನಾನು. ಒಬ್ಬಳೇ ಬೇಜಾರಾಗ್ತಾಯಿತ್ತು, ಅದಕ್ಕೆ ಬ್ಯಾಟ್ ಮುಚ್ಚಕ್ಕೆ ಕಟ್ಟಾಡ್ತಾ ಇದ್ವಿ. ಆದರೆ ನನ್ನ ಮಗಳು ಬಿಡ್ತಿಲ್ಲ, ತಿಕ್ಕೋಳು. ನಾನು ಆಡ್ತೀನಿ ಅಮ್ಮನ ಜೊತೆ ಅಂತ ಹೇಳಿ ನಾನು ಹೊಡಿತಾ ಇದ್ರೆ ಸುಮ್ಮನಿದ್ಲು. ಆಮೇಲೆ ನಂಗೆ ಬೇಕು ಅಂತ ಕಿತ್ಕೊಳಕ್ಕೆ ಹೋಗಿದ್ದು. ಹಾಗೆ ಆಟ ಆಡ್ಕೊಂಡು ಹಾಗೆ ಬೇಜಾರಾಗ್ತಾಯಿತ್ತು. ಅಲ್ಲಿ ಬಂದೆ. ಇದು ನಮ್ಮ ಅಜ್ಜಿ ಹೊಲ. ಇದು ಕ್ರಾಸ್ ಹತ್ತಿ ಅಂದರೆ ಹೆಣ್ಣತ್ತಿ. ಇದು ಎಲ್ಲ ಕ್ರಾಸ್ ಮಾಡ್ತಿರ್ತಾರೆ ಆ ಕಡೆ ಫುಲ್. ಅಂದರೆ ನಮ್ಮ ಊರಲ್ಲೆಲ್ಲ ಫುಲ್ ಬರೀ ಹತ್ತಿಗಿದ್ದಾನೆ ಹೆಣ್ಣತ್ತಿ ಅಂತ. ಅದಾದಮೇಲೆ ನಮ್ಮ ಅಜ್ಜಿ ಹೊಲದ ಹತ್ರ ಬಂದಿತ್ತು. ಆಮೇಲೆ ನಮ್ಮ ಹೊಲದ ಹತ್ರ ಬಂದರೆ ತೋಟ ಇದು ನೋಡಿ ಗಾಯ್ಸ್. ಒಂದು ಅಡಿಕೆ ಗಿಡ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನೀರಲ್ಲಿ ಆಟ ಆಡ್ತಾ ಇದ್ದ ತೋಟದಲ್ಲಿ. ನಾನು ಊರಲ್ಲಿದ್ನಲ್ವ, ನಮ್ಮ ತಂಗಿಯವ್ರ ಮಕ್ಕಳನ್ನ ನೋಡಬೇಕಾಯಿತು. ತೋಟದಿಂದ ಹೋಗಿ ರೆಡಿಯಾಗಿ ನೋಡಿ, ಹೀಗೆ ರೆಡಿಯಾಗಿ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ನನ್ನ ಮಗನ್ನು ನಾನು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ನೋಡಿ, ಇಲ್ಲಿ ನಮ್ಮೂರಿಂದ ಇಲ್ಲಿಗೆ 1 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಇಲ್ಲಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಬಂತು. ಬಸ್ ಬಂದಮೇಲೆ ಹತ್ಕೊಂಡು ನನ್ನ ತಂಗಿ ಮನೆಗೆ ಬಂದ್ವಿ ನೋಡಿ. ಅವರು ಕಣದಲ್ಲಿದ್ದರು. ಕುರಿ ಇದ್ದಾವಲ್ಲ ಅವರವೇನೆ. ಹಾಗೆ ಅವ್ರದ್ದು ಎಮ್ಮೆ ಇತ್ತು. ಅಲ್ಲಿ ನಾಯಿಗಳೆಲ್ಲ ಚೆನ್ನಾಗಿದ್ವು. ಅದಾದಮೇಲೆ ಮನೆಗೆ ಬಂದ್ವಿ. ಅವ್ರ ಮನೆಗೆ ಹೋದ್ವಿ. ನನ್ನ ತಂಗಿ ಮಗಳು ನೋಡಿ, ನನ್ನ ಬಾಟಲ್ ಒಂದು ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡೋದೆ. ಆಟ ಆಡ್ತಾಯಿದ್ರು ಇಬ್ಬರು ಅಕ್ಕ ತಮ್ಮ. ಅವನು ಗೋದಾರಿ ಗಟ್ಟು ಮೀದ, ಅದು ತೆಲುಗು ಸಾಂಗುಗೆ ಅಮ್ಮ ಹಾಡು ಬಂತು ನೋಡು, ಹಾಡು ಬಂತು ಅಂತ ಹೇಳ್ತಾ ಇದ್ದ ನೋಡಿ. ಇವರು ಹಳ್ಳಿ ಸೈಡೆಲ್ಲ ಮೂಟೆ
ಇಲ್ಲೂ ಮೂಟೆ ನೋಡಿ, ಮೂಟೆ 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 ಹೊತ್ಕೊಂಡೇ ಇರ್ತಾರೆ ಹಳ್ಳಿಯಲ್ಲೆಲ್ಲ. ಊರಿಗೆ ಬಂದಲ್ಲ ಇವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್. ನನ್ನ ಹೆಸರೇನು ಬಂದೆ ನೋಡಿ. ನಿನ್ನ ಹೆಸರು ದೀಕ್ಷಿತನಾ? ನನ್ನ ಹೆಸರು ಆಟ ಆಡ್ತಾ ಇದ್ಲು. ಹೋಗಿದ್ದೆ ಹೊಸದು ನನ್ನ ಮಗು. ನನ್ನ ಹೆಸರೇನು? ಚೆನ್ನಾಗಿರುತ್ತೆ ಅಂತ. ನಾನು ಯಾರು? ನನ್ನ ಹೆಸರೇನು? ನನ್ನ ಹೆಸರೇನಾ? ನೋಡಿ ಮುತ್ಕೊಡಂದ್ರೆ ಮುತ್ಕೊಡ್ತಾವಳೆ ಎಷ್ಟು ಕ್ಯೂಟಾಗಿ. ನನ್ನ ಮಗಂದಂತೂ ಆಟನೇ ಆಟ. ಅಲ್ಲಿ ಹುಡುಗರಿದ್ದರೆ ಅದೇ ಊಟ, ಹುಡುಗರು ಆಟ ಆಡ್ತಾರಲ್ಲ. ಅದಾದಮೇಲೆ ಊಟ ಕೂತ್ಕೊಂಡ್ವಿ. ಅವ್ರ ಮನೆ ಇಷ್ಟೇ ನೋಡಿ, ಫೋನ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ಬಂದು ಬ್ಯಾಂಗ್ಳೂರಿಗೆ ಹೊರಟು ಬಂದೆ. ಬಸ್ ಸ್ಟಾಪ್ ವೇಟ್ ಮಾಡ್ತಾ ಶ್ಯೂರ್ ಗೇಟ್ ಅಂತ. ಇಲ್ಲಿ ಮಂದಿ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ರೆ. ಗಾಳಿ ಅಲ್ಲೇ ಇತ್ತಿಲ್ಲಮ್ಮ, ಎಷ್ಟು ಚಂದ ಆಯ್ತಲ್ವಾ. ಹಾಯ್ ಹಾಯ್ ಮಾಡ್ತೀಯ ನೀನು? ನಾವು ಅಲ್ಲಿ ಕೂತ್ವಿ ಒಂದು ಸೈಡ್, ಬಸ್ ಬರೋ ತನಕ ಅಲ್ಲಿ ವೇಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡ್ವಿ. ನನ್ನ ಮಗನಿಗೆ ಗಾಡಿ ಚಿಂತೆ, ಗಾಡಿ ಅಂತ. ಅದಾದಮೇಲೆ ಬಸ್ ಬಂತು, ಹತ್ಕೊಂಡ್ವಿ. ಬಸ್ಸಲ್ಲಿ ಸಾಂಗ್ ಹಾಕಿದ್ವಿ, ಅದಕ್ಕಾಗಿ ಮ್ಯೂಟ್ ಮಾಡಿದ್ದೆ. ಅಲ್ಲಿ ಟ್ರೈನ್ ಹೋಗ್ತಾ ಇತ್ತು ನೋಡಿ, ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅಷ್ಟೇ. ಬಟ್ ಟ್ರೈನಲ್ಲಿ ಹೋಗಿಲ್ಲ ನಾನು, ಮೆಟ್ರೋ ಅಲ್ಲಿ ಹೋಗಿದ್ದೀನಿ. ಟ್ರೈನ್ ನೋಡಿದ್ದೀನಿ, ಮೆಟ್ರೋ ಹೋಗಿದ್ದೀನಿ ಅಷ್ಟೇ, ಟ್ರೈನಲ್ಲಿ ಹೋಗಿಲ್ಲ ಇಂದು. ಬಸ್ಸಲ್ಲಿ ಸಾಂಗ್ ಹಾಕಿದ್ರೆ ಅದಕ್ಕೆ ಕಾರಣ ವಿಡಿಯೋ ಅಷ್ಟು ಇದು ಮಾಡೋಕ್ಕಾಗಲಿಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.